morning, dear students. So, we shall continue with yesterday's lesson, that is, Where There Is a We by P. Syme. As you all are aware right now, Where There Is a We is an essay, an article which has been taken from P. Syme's work that everyone loves a good trot. So, cycling or humble vehicle, cycle, plays a major role in this story. It is about how the rural woman of Puttukolai, a district in Tamil Nadu, make use of the humble vehicle cycle as a means of liberation or as a means of empowerment. Cycle is given a huge phenomenal idea of freedom, mobility and independence by the team of Arivali Iyakam. Arivali Iyakam, which actually happens to be an NGO, a non-government organization which is working in Kolkata, working towards the realization of implement of literacy rate. Literacy drive na ಒಂದು ಭಾಗವಾಗಿ ಈ ಅರಿವಳಿ ಇಯಕಂ ಅಂದರೆ ಲೈಟ್ ಆಫ್ ನಾಲೆಡ್ಜ್ ಮೂವ್ಮೆಂಟ್ ಅಂತಕ್ಕಂಥ ಹೆಸರಿನೊಳಗೆ ಅಥವಾ ಅರಿವಳಿ ಇಯಕಂ ಅನ್ನುವ ಹೆಸರಿನೊಳಗೆ ವರ್ಕ್ ಮಾಡ್ತಿರ್ತಕ್ಕಂತಹ ಒಂದು ಟೀಮ್ ಏನಿದೆ, ಆ ಟೀಮ್ ತಮ್ಮ ಒಂದು ಟಾರ್ಗೆಟ್ ಅನ್ನು, ಆ ಟಾರ್ಗೆಟ್ ಯಾವುದು? ಲಿಟ್ರಸಿ ರೇಟ್ ಅನ್ನ ಎನ್ಹ್ಯಾನ್ಸ್ ಮಾಡ್ತಕ್ಕಂತಹ ಟಾರ್ಗೆಟ್, ಲಿಟ್ರಸಿ ರೇಟ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂತಹ ಟಾರ್ಗೆಟ್. ಆ ಲಿಟ್ರಸಿ ರೇಟ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂತಹ ಟಾರ್ಗೆಟ್ ಏನಿದೆ ಅದರೊಳಗೆ ಅವರು ಗಮನಿಸ್ತಕ್ಕಂಥದ್ದೇನು ಅಂದ್ರೆ ದೇ ಕಮ್ ಅಕ್ರಾಸ್ ಸರ್ಟನ್ ಸೆಟ್ಬ್ಯಾಕ್ಸ್, ದೇ ನೋಟಿಸ್ ಸರ್ಟನ್ ಡ್ರಾಬ್ಯಾಕ್ಸ್ ಆಫ್ ಸೆಟ್ಬ್ಯಾಕ್ಸ್ ಆರ್ ಸರ್ಟನ್ ಶಾರ್ಟ್ ಕಮಿಂಗ್ಸ್. ಹಾಗಾದ್ರೆ ಆ ಶಾರ್ಟ್ ಕಮಿಂಗ್ಸ್ ಏನು? ಅವರು ಗಮನಿಸಿದಂತಹ ಶಾರ್ಟ್ ಕಮಿಂಗ್ಸ್ ಏನು? ಅವರು ಗಮನಿಸಿದಂತಹ ಶಾರ್ಟ್ ಕಮಿಂಗ್ಸ್ ಪರ್ಟಿಕ್ಯುಲರ್ಲಿ ಲಿಟ್ರಸಿ ರೇಟ್ ಲೋ ಆಗಿರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥದ್ದು, ಪರ್ಟಿಕ್ಯುಲರ್ ಆಗಿ ವಿಮೆನ್ ಫ್ಲಾಪ್ ಮಾಡೋದು, ಸ್ಕೂಲ್ ಡ್ರಾಪ್ ಔಟ್ ಕಡಿಮೆ ಅತಿ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು ಈ ಮಹಿಳೆಯರು ಅಂದ್ರೆ ಈ ಹುಡುಗಿಯರು. ಹಾಗಾಗಿ ಅದಕ್ಕೆ ಒಂದು ಉತ್ತರವನ್ನು ಹುಡುಕಬೇಕು ಅನ್ನುವ ಒಂದು ನಿಟ್ಟಿನೊಳಗೆ ಅವರು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೀಸನ್ಸ್ ಆಫ್ ಲೋ ಲಿಟ್ರಸಿ ರೇಟ್ ಅಮಾಂಗ್ ವುಮೆನ್ ಆ್ಯಂಡ್ ಗರ್ಲ್ಸ್, ಅದಕ್ಕೆ ರೀಸನ್ ಅನ್ನು ಹುಡುಕುವಾಗ ಅವರು ಗಮನಿಸಿಕೊಂಡಿದ್ದು, ಅಫ್ಕೋರ್ಸ್ ದೇ ಆರ್ ಮೆನಿ ಅದರ್ ರೀಸನ್ಸ್, ಬಟ್ ಒನ್ ಪ್ರಾಮಿನೆಂಟ್ ರೀಸನ್ ಇರ್ತಕ್ಕಂಥದ್ದು ಆ ಎಂಪವರ್ಮೆಂಟ್ ಆಫ್ ವುಮನ್ ಅಥವಾ ಮೊಬಿಲಿಟಿ ಆಫ್ ವುಮನ್ ಅಥವಾ ಫ್ರೀಡಮ್ ಆಫ್ ವುಮನ್ ಸಾಧ್ಯವಾಗದೇ ಇರಲಿಕ್ಕೆ ಕಾರಣ ಇವ್ರು ಗಮನಿಸ್ಕೊಂಡಿರೋ ಹಾಗೆ ದಟ್ ಈಸ್ ಸರ್ಟನ್ ಲ್ಯಾಪ್ಸಸ್ ಆಫ್ ಲಾಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ನ್ಯೂನತೆಗಳು ಅಂದರೆ ಸರಿಯಾದ ಟೈಮಿಗೆ ಬಸ್ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಕಡಿಮೆ ಬಸ್ ಸಂಚಾರ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಸಂಪೂರ್ಣವಾಗಿ ಅವಲಂಬಿತರಾಗಿರ್ತಕ್ಕಂತಹ ವರ್ಗ ಅಥವಾ ಅಂತಹ ಊರಿಗೆ ಸೇರಿರ್ತಕ್ಕಂತಹ ಮಹಿಳೆಯರ ಸಮಸ್ಯೆ ಆದರೆ, ಇದರ ಜೊತೆಯೊಳಗೆ ಇರ್ತಕ್ಕಂತಹ ಇನ್ನೊಂದು ಸಮಸ್ಯೆ ದಟ್ ಈಸ್ ದ ಅಟ್ಯಾಚ್ಮೆಂಟ್ ಆಫ್ ಪೇಟ್ರಿಯಾರ್ಕಲ್ ಇಶ್ಯೂ. ಅಂದ್ರೆ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಸಮಾಜದೊಳಗೆ, ಆ ಪುರುಷ ಪ್ರಧಾನ ಸಮಾಜದೊಳಗೆ ಮಹಿಳೆಯರು ತಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು, ಮಗಳಾಗಿರ್ಬೋದು, ತಂಗಿ, ಅಕ್ಕ, ಮಡದಿ, ತಾಯಿ, ಈ ರೀತಿ ಯಾವುದೇ ಮಹಿಳೆಯಾಗಿದ್ರು ಕೂಡ ಅವಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದಾಗ ಅವಳು ಫೇಸ್ ಮಾಡ್ತಿದ್ದಂತಹ ಒಂದು ಸಮಸ್ಯೆ ದಟ್ ಈಸ್ ಹರ್ ಡಿಪೆಂಡೆನ್ಸಿ ಆನ್ ಹರ್ ಮೇಲ್ ಕೌಂಟರ್ ಪಾರ್ಟ್. ಮನೆಯಲ್ಲಿರ್ತಕ್ಕಂತಹ ಪುರುಷರ ಮೇಲೆ ಅವಳು ಅವಲಂಬಿತಳಾಗಿರ್ಬೇಕಾಗಿರುವಂತಹ ಪರಿಸ್ಥಿತಿ. ಆ ಪುರುಷರ ಮೇಲೆ ಅವಲಂಬಿತಳಾಗಿರ್ತಕ್ಕಂತಹ ಮಹಿಳೆ ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿಕ್ಕೆ, ಅಂದ್ರೆ ಈಗ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೊಲಕ್ಕೆ ಹೋಗಿರ್ತಕ್ಕಂಥವ್ರು ಅಥವಾ ಕೆಲಸಕ್ಕೆ ಹೋಗಿರ್ತಕ್ಕಂಥ ಅಣ್ಣನೋ ತಂದೆಯೋ ವಾಪಸ್ ಬಂದಾಗ ಮಾತ್ರ ಆ ಹುಡುಗಿ
ಫೇಸ್ ಮಾಡಬೇಕಾಗಿದ್ದು, ಅದು ಫಿಟ್ ಇನ್ ಆಗ್ತಂತಹ ಸಂದರ್ಭ. ಸೊ ಇಂತಹ ಕಾರಣ ಒಂದು ಕಡೆ ಕ್ಲಚಸ್ ಆಗಿ ಅಂದ್ರೆ ವುಮನ್ ಎಂಪವರ್ಮೆಂಟ್ ಅನ್ನ ತಡೆ ಹಿಡಿದಿರ್ತಕ್ಕಂತಹ ಪೇಟ್ರಿಯಾರ್ಕಲ್ ಸೊಸೈಟಿ ಒಳಗಿರ್ತಕ್ಕಂತಹ ಒಂದಷ್ಟು ಥಾಟ್ಸ್, ಇನ್ನೊಂದು ಕಡೆ ನಮ್ಮ ವ್ಯವಸ್ಥೆಯೊಳಗಿರ್ತಕ್ಕಂತಹ ಒಂದಷ್ಟು ಫ್ಲಾಸ್, ಇವೆರಡಕ್ಕೂ ಕೂಡ ಉತ್ತರವನ್ನ ಹುಡುಕ್ತಾ ಹೋದಾಗ ಅರಿವಳಿ ವೆಲ್ಕಮ್ ಟೀಮಿಗೆ 1991, 92 ಇಂದ 94 ರೆಕಾರ್ಡ್ ಅನ್ನ ಇಲ್ಲಿ ಇವರು ಪಿ ಸಾಯಿನಾಥ್ ಅವರು ನಮಗೆ ವೇರ್ ದೇರ್ ಇಸ್ ಅ ವೀಲ್ ಅಂತಕ್ಕಂಥ ಈ ಒಂದು ಪ್ರಬಂಧದೊಳಗೆ ಅಥವಾ ವೇರ್ ದೇರ್ ಇಸ್ ಅ ವೀಲ್ ಅಂತಕ್ಕಂಥ ಆರ್ಟಿಕಲ್ ಒಳಗೆ ಕೊಡ್ತಾ ಇರತಕ್ಕಂಥದ್ದು. ದ ಮೇಜರ್ ಥೀಮ್ ಹಿಯರ್ ಹ್ಯಾಪನ್ಸ್ ಟು ಬಿ ವುಮನ್ ಎಂಪವರ್ಮೆಂಟ್. ಅಂಡ್ ಸಾಮಾನ್ಯವಾಗಿ ಯಾರು ಕೂಡ ಅಂದ್ರೆ ವುಮನ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಚೇಂಜ್ ಆಗಬೇಕು ಅಂತಲ್ಲ, ಒಂದು ಬೃಹತ್ ಮಟ್ಟದ ಬದಲಾವಣೆ ಆಗಬೇಕು ಅನ್ನೋದಲ್ಲ. ಬಟ್ ವುಮನ್ ಎಂಪವರ್ಮೆಂಟ್ಗೆ ತನ್ನದೇ ಆಗಿರ್ತಕ್ಕಂಥ ಆಯಾ ಸಂದರ್ಭೋಚಿತವಾಗಿರ್ತಕ್ಕಂತಹ ಡೆಫಿನೇಷನ್ ಅನ್ನ ಇಲ್ಲಿ ಇವರು ಅಟ್ಯಾಚ್ ಮಾಡ್ತಾ ಇದ್ದಾರೆ. ಆ ಸಂದರ್ಭೋಚಿತವಾಗಿರ್ತಕ್ಕಂತಹ ಡೆಫಿನೇಷನ್ ಇಲ್ಲಿ ವುಮನ್ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಏನಿದೆ, ಆ ಮಹಿಳಾ ಸಬಲೀಕರಣವನ್ನ ಇವರು ಇಲ್ಲಿ ಸೈಕಲ್ ಅಥವಾ ಆ ಸೈಕಲ್ ಜೊತೆಗೆ ಅಟ್ಯಾಚ್ ಆಗಿರ್ತಕ್ಕಂತಹ ಮೊಬಿಲಿಟಿ ಡ್ರೈವ್ಗೆ ಅವರಲ್ಲಿ ಕನೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಕಾಣ್ಬೋದು. ಮೊಬಿಲಿಟಿ ಡ್ರೈವ್ ಅಂದ್ರೆ ಏನು? ಚಲನೆ. ಮೊಬಿಲಿಟಿ ಅಂತ ಹೇಳಿದ್ರೆ ಚಲನೆಯನ್ನ ಸಾಧ್ಯವಾಗಿಸುವುದು. ಚಲನೆಯನ್ನ ಸಾಧ್ಯವಾಗಿಸುವ ರೀತಿಯೊಳಗೆ ಈ ಒಂದು ಸಂದರ್ಭದೊಳಗೆ ದಟ್ ಈಸ್ ಹುಟ್ಟಿಕೋಟ ಡಿಸ್ಟ್ರಿಕ್ಟ್ನೊಳಗೆ ಅರಿವಳಿ ವೆಲ್ಕಮ್ ಟೀಮ್ ವಿತ್ ದ ಟೋಟಲ್ ಸಪೋರ್ಟ್ ಆಫ್ ದಿ ದಟ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಶೀಲಾರಾಣಿ ಚಂಗತ್ ಅವರ ಸಪೋರ್ಟ್ನಿಂದಾಗಿ ನಾವು ಗಮನಿಸ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಸೈಕಲ್ ಅನ್ನ ಈ ಎರಡು ಪ್ರಾಬ್ಲಮ್ಸ್ ದಟ್ ಈಸ್ patriarchal concept or patriarchal ideology of dependence of women over man ಹಾಗೂ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂತಹ ಅಡೆಗಳೇನಿದೆ, ಅಡೆತಡೆಗಳು ಅಂತ ಹೇಳ್ತೀವಿ, ಅದೆರಡಕ್ಕೂ ಕೂಡ ಉತ್ತರವಾಗಿ ಇವ್ರು ಕಂಡುಹಿಡಿದಂತಹ ಮಾರ್ಗ, ಅರಿವಳಿ ವೆಲ್ಕಮ್ ಟೀಮ್ ಅವರು ಕಂಡುಹಿಡಿದಂತಹ ಮಾರ್ಗ ಸೈಕಲ್. ಹಾಗಾದ್ರೆ ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಗಮನಿಸಿರೋ ಹಾಗೆ ಯು ಕ್ಯಾನ್ ಅಕ್ರಾಸ್ ಮ್ಯಾನಿ volunteers who do work to spread this message of the awareness message about the importance of literacy and the way that they can literate themselves. So ಇಲ್ಲಿ ಅರಿವಳಿ ವೆಲ್ಕಮ್ ಟೀಮ್ ಅವರು ನಿಯೋ ಲಿಟ್ರೇಟ್ಸ್ ಅನ್ನ ನಿಯೋ ಸೈಕ್ಲಿಸ್ಟ್ಸ್ ಆಗಿ ಹಾಗೂ ನಿಯೋ ಸೈಕ್ಲಿಸ್ಟ್ಸ್ ಅನ್ನ ನಿಯೋ ಲಿಟ್ರೇಟ್ಸ್ ಆಗಿ ಬದಲಾಯಿಸಿಕೊಳ್ತಿರ್ತಕ್ಕಂಥದ್ದು. ಅವರೊಳಗೆ ಒಂದು ಕಡೆ ಸಾಕ್ಷರತೆಯ ಅಗತ್ಯತೆ ಎಷ್ಟು ಅನ್ನೋದನ್ನ ತಿಳಿಸ್ತಾ ಇದ್ರೆ, ಅದರ ಜೊತೆಯೊಳಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ನಮ್ಮ ಬದುಕಿನ ಶೈಲಿಯೊಳಗೆ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದಷ್ಟು ಮಾರ್ಪಾಡುಗಳು. ಅಫ್ಕೋರ್ಸ್ ಯಾವುದೇ ರೀತಿಯ ಚೇಂಜ್ ಮಾಡೋದು ಅಂದ್ರೆ ಒಂದು ವ್ಯವಸ್ಥೆಯೊಳಗೆ ಬದಲಾವಣೆಯನ್ನು ತರೋದು ತುಂಬಾ ಸುಲಭವಾಗಿರ್ತಕ್ಕಂಥ ವಿಷಯ ಅಲ್ಲ. You have to come across many negative comments, and as M. Kanamal, that is the coordinator of ಅರಿವಳಿ ವೆಲ್ಕಮ್ ಟೀಮ್, ಅವರು ಹೇಳುವ ಹಾಗೆ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಬಹಳಷ್ಟು ಜನರು ನೆಗೆಟಿವ್ ಕಮೆಂಟ್ಸ್ ಅನ್ನ ಫೇಸ್ ಮಾಡಿದರು. ಬಟ್ ಆ ನೆಗೆಟಿವ್ ಕಮೆಂಟ್ಸ್ ಅನ್ನು ಫೇಸ್ ಮಾಡಿದ ನಂತರವೂ ಕೂಡ ಅರಿವಳಿ ವೆಲ್ಕಮ್ ಟೀಮ್ ತುಂಬಾ ಸ್ಪಷ್ಟವಾಗಿ ಎಲ್ಲಾ ವರ್ಗದ ಮಹಿಳೆಯರಿಗೆ ಪಾಸ್ ಮಾಡಿದಂತ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ, ಸೈಕಲ್ ಏನಿದೆ, ಈ ಪುಟ್ಟ ವೆಹಿಕಲ್ ಸೈಕಲ್ ನಮ್ಮನ್ನ, ನಮ್ಮ ಪ್ರೋಗ್ರೆಸ್ ಅನ್ನ, ನಮ್ಮ ಎಂಪವರ್ಮೆಂಟ್ಗೆ ಒಂದು ಉತ್ತಮವಾಗಿರುವಂತಹ ಸಾಧನ. ಇದನ್ನ ಅವರು ಕೇವಲ ಥಿಯರಿಟಿಕಲ್ ಆಗಿ ಹೇಳಿಲ್ಲ, ಪ್ರಾಕ್ಟಿಕಲ್ ಪ್ರೆಸೆಂಟೇಷನ್ ಮಾಡಿದ್ರು. ಒಂದು ಕಡೆ ನಿಮಗೆ ಜಮೀಲಾ ಬಿಬಿ, ಫಾತಿಮಾ, ಅವಕ್ಕನಿ ಇಂತಹ ವ್ಯಕ್ತಿಗಳಿಂದ ಥಿಯರಿಟಿಕಲ್ ಆಗಿ ದ ಫೀಲಿಂಗ್ ಆಫ್ ಡಿಪೆಂಡೆನ್ಸ್, ನಾನು ಸಬಲಳು ಅನ್ನುವಂತಹ ಫೀಲ್ ಸಿಗತ್ತೆ. ಹಾಗಾಗಿ ನಾನು ಸ್ವಂತ ಸೈಕಲ್ ಅನ್ನ ಪರ್ಚೇಸ್ ಮಾಡಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಬಾಡಿಗೆ ಸೈಕಲ್ ಅನ್ನ ತಗೊಂಡು ಓಡಿಸ್ತಿದ್ದೀನಿ. ಆ ಮುಖಾಂತರ ನಾನು ಅಂದ್ರೆ ಮೊಬಿಲಿಟಿಯನ್ನ, ನನ್ನ ಸೆಲ್ಫ್ ಮೊಬಿಲಿಟಿಯಾಗಿ ನಾನು ಸಾಧ್ಯವಾಗಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ
ಥಿಯರಿಟಿಕಲ್ ಫೀಲ್ ಅನ್ನ ಕೊಡ್ತಕ್ಕಂತಹ ಕೆಲವಾರು ಕೋಟ್ಗಳನ್ನ ನಾವು ಬಿ ಸಾಯಿನಾಥ್ ಅವರ ಈ ಪ್ರಬಂಧದೊಳಗೆ ಮಾಡಿರೋದನ್ನ ನಾವು ಈಗಾಗಲೇ ನಿನ್ನೆ ತರಗತಿಯಲ್ಲಿ ಗಮನಿಸಿದ್ವಿ. ಅದರ ಜೊತೆಯೊಳಗೆ ವಾಟ್ ಈಸ್ ದ ಅದರ್ ಥಿಂಗ್ that we have come across is that cycling by and large is gaining maximum fans. ತುಂಬಾ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ಆರಂಭದೊಳಗೆ ಗ್ರಾಮ ಸೇವಿಕಾಸ್, ಸ್ಕೂಲ್ ಟೀಚರ್ಸ್, ಮಿಡ್ ಡೇ ಮೀಲ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಮಿಡ್ ಡೇ ಮೀಲ್ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್ ಅಂಡ್ ಹೆಲ್ತ್ ವರ್ಕರ್ಸ್ ಇವರುಗಳು ಇದನ್ನ ಬಳಸ್ತಾ ಇದ್ರೆ, ನಿಧಾನವಾಗಿ ವುಮೆನ್ ಹೂ ವರ್ಕ್ ಇನ್ ಫೀಲ್ಡ್ಸ್, ಕ್ವಾರಿ ಲೇಬರರ್ಸ್ ಅಂಡ್ ಸ್ಟೋನ್ ಕಟರ್ಸ್, ಜೆಮ್ ಕಟರ್ಸ್, ಈ ರೀತಿಯ ಎಲ್ಲಾ ವರ್ಗದ ಜನರು ಕೂಡ ಸೈಕಲ್ ಅನ್ನ ಬಳಸಿಕೊಂಡು ಅವರ ಪ್ಲೇಸ್ ಆಫ್ ವರ್ಕ್ ವಿಚ್ ಇಸ್ ರಿಮೋಟ್ ಏರಿಯಾಸ್ಗೆ ಎಲ್ಲಿ ಬಸ್ ತಲುಪೋದಿಲ್ಲೋ, ಎಲ್ಲಿ ಇವರು ನಡ್ಕೊಂಡು ಹೋಗಿ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ರು ಅಂತಹ ಜಾಗಗಳಿಗೂ ಕೂಡ ಅವರ ಅನುಕೂಲಕರವಾಗಿರುವ ಸಮಯದಂತೆ ಅವರು ತಮ್ಮ ಮನೆಯನ್ನ ಬಿಟ್ಟು ಆ ಪ್ಲೇಸ್ಗಳನ್ನ ಯಾರ ಮೇಲೂ ಡಿಪೆಂಡ್ ಆಗದ ರೀತಿಯೊಳಗೆ ರೀಚ್ ಆಗಬಹುದು ಅನ್ನೋದನ್ನ ಸೈಕಲ್ ಮುಖಾಂತರ ಅರಿವಳಿಯ ಕಮಿಟಿ ಮತ್ತು ಅದರ ವಾಲಂಟಿಯರ್ಸ್ ಪರಿಚಯಿಸಿಕೊಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂಡ್ ಸೊ ಯು ಸಿ more and more women showing interest in learning cycling. ಸೈಕ್ಲಿಂಗ್ ಅನ್ನ ಕಲಿಯೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಮಹಿಳೆಯರು ತೋರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಮಹಿಳೆಯರು ಮಾತ್ರ ಅಲ್ಲ, ಹೌಸ್ ಹೋಲ್ಡ್ ಕೋರ್ಸ್ಗೂ ಕೂಡ ಸೈಕಲ್ ತುಂಬಾ ಉಪಯುಕ್ತವಾಗಿರುವ ರೀತಿಯೊಳಗೆ ಅವರಿಗೆ ಗಮನಿಸ್ತಾರೆ. That is to collect water, to fetch water from far off place, to sell their crop or to sell vegetables or flowers that they have grown in their backyard, to bring groceries and meanwhile take care of the child because they can take their child along with them. ಸೈಕಲ್ಗೆ ಆ ಒಂದು ಸೀಟಿಗೆ ಇನ್ನೊಂದು ಪುಟ್ಟ ಸೀಟನ್ನು ಫಿಕ್ಸ್ ಮಾಡಿಸ್ಕೊಂಡು ಮಗುವನ್ನು ಕೂಡ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನ ಆ ಮಟ್ಟದ ಮಲ್ಟಿ ಟಾಸ್ಕ್ ವೆಹಿಕಲ್ ಆಗಿ ಸೈಕಲ್ ಅವರ ಜೀವನದೊಳಗೆ ಬಹು ಮುಖ್ಯವಾಗಿರುವ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಅಂಡ್ ಸೊ ಯು ಸಿ ಮೆನ್ ಅಂಡ್ ವುಮೆನ್ ಟರ್ನಿಂಗ್ ಟುವರ್ಡ್ಸ್ ಬೈಸೈಕ್ಲಿಂಗ್. ಹಾಗಾಗಿ ಆ ಸೈಕ್ಲಿಂಗ್ ಕ್ಯಾಂಪಿಗೆ ಬಂದಂತಹ ಅನೇಕ ನ್ಯೂ ಸೈಕ್ಲಿಸ್ಟ್ಸ್ ಏನಿದ್ದಾರೆ ಅವರೊಳಗೆ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಲಿಕ್ಕೋಸ್ಕರ ಎನ್ ಕಡಮಲ್, ದಟ್ ಈಸ್ ದಿ ಕೋಆರ್ಡಿನೇಟರ್ ಆಫ್ ಅರಿವಳಿಯ ಕಮಿಟಿ, ಶಿ ಆಕ್ಚುಲಿ ಪೆಂಡ್ ಆಂಥಮ್. ಎನ್ ಕಡಮಲ್ ಅವರು ಹೇಳೋ ಪ್ರಕಾರ ಅವರು ಕೂಡ ದೋ ಶಿ ಹರ್ಸೆಲ್ಫ್ ಇಸ್ ಅ ಸೈನ್ಸ್ ಗ್ರಾಜ್ಯುಯೇಟ್, ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಹರ್ ಟು ಮಸ್ಟರ್ ಕರೇಜ್ ಟು ಸೈಕಲ್ ಅರ್ಲಿಯರ್. ಅಂದ್ರೆ ಆರಂಭದಲ್ಲಿ ಸೈಕ್ಲಿಂಗ್ ಮೂವ್ಮೆಂಟ್ ಅನ್ನ ಅವರು, ಸೈಕ್ಲಿಂಗ್ ಚಳುವಳಿಯನ್ನ ಅವರು ಸ್ಟಾರ್ಟ್ ಮಾಡಿದಾಗ ಇದನ್ನು ಅವರು ಚಳುವಳಿ ಅಂತ ಪ್ರಾರಂಭ ಮಾಡಿದ್ಕಿಂತ ಹೆಚ್ಚಾಗಿ ಲಿಟ್ರಸಿ ಡ್ರೈವಿಗೆ ಒಂದು ಸಪೋರ್ಟ್ ಆಗಿ ಅವರು ಸ್ಟಾರ್ಟ್ ಮಾಡಿದ್ರು. ಆ ಸೈಕ್ಲಿಂಗ್ ಅನ್ನು ಅವರು ಪ್ರಾರಂಭಿಸಿದಾಗ ಮನೆ ಮಂದಿಯಿಂದಾಗಿರ್ಬೋದು ಅಥವಾ ಅವರ ಪೀರ್ ಫ್ಲಾಕ್ ಇಂದ, ಅಂದ್ರೆ ಅವರ ಫ್ರೆಂಡ್ಸ್ ಇಂದಾಗಿರ್ಬೋದು ಅಥವಾ ಮೇಲ್ ಕೌಂಟರ್ ಪಾರ್ಟ್ ಆಫ್ ಸೊಸೈಟಿ ಇಂದಾಗಿರ್ಬೋದು, ಈ ರೀತಿ ನಾನಾ ವರ್ಗದಿಂದ ನೆಗೆಟಿವ್ ಕಮೆಂಟ್ಸ್ ಅಂಡ್ ನೆಗೆಟಿವ್ ರಿಮಾರ್ಕ್ಸ್ ಫೇಸ್ ಮಾಡಲೇಬೇಕಾಗುತ್ತೆ. ಅಂಡ್ ಸೊ ಶಿ ಫೆಲ್ಟ್ ದಟ್, ಸೊ ಇಫ್ ಐ ಬೀಯಿಂಗ್ ಅ ಗ್ರಾಜ್ಯುಯೇಟ್, ಇಫ್ ಐ ಫೈಂಡ್ ಇಟ್ ಡಿಫಿಕಲ್ಟ್ ಟು ಮಸ್ಟರ್ ಕರೇಜ್ ಟು ಲರ್ನ್ ಟು ರೈಡ್ ಅ ಬೈಸಿಕಲ್, ಸೈಕಲ್ ಕಲೀಲಿಕ್ಕೆ ಒಬ್ಬ ಗ್ರಾಜ್ಯುಯೇಟ್ ಆಗಿರುವಂತಹ ನನಗೇನೆ ಮುಜುಗರ ಆಗುತ್ತೆ ಈ ಕಮೆಂಟ್ಸ್ಗಳನ್ನ, ನೆಗೆಟಿವ್ ಕಮೆಂಟ್ಸ್ಗಳನ್ನ ಕೇಳಿ ಅಂತ ಹೇಳಿದಾಗ, ಹೌ ವುಡ್ illiterate woman or a nay woman from village field, ಆ ಹಳ್ಳಿಯಿಂದ ಬರ್ತಕ್ಕಂತಹ ಮುಕ್ತ ಮಹಿಳೆ, ಅವಳ ಆತ್ಮವಿಶ್ವಾಸ ಕುಗ್ಗೋದು ಸಹಜವೇ. ಸೊ ಅವರು ಒಂದು ಟ್ರೈನಿಂಗ್ ಕ್ಯಾಂಪ್ ಅನ್ನ ಅಫಿಷಿಯಲ್ ಸೆಟಪ್ ರೀತಿಯೊಳಗೆ ಸೆಟಪ್ ಮಾಡ್ತಾರೆ. ಆ ಟ್ರೈನಿಂಗ್ ಕ್ಯಾಂಪ್ ಅನ್ನ ಕಿಲಾ ಕುರುಕಿ ಅನ್ನುವಂತಹ ವಿಲೇಜ್ ನಲ್ಲಿ ಸೆಟ್ ಮಾಡ್ತಾರೆ. ಅಂಡ್ ಎವ್ರಿ ಸಂಡೇ ಈಗಾಗಲೇ ಸೈಕ್ಲಿಂಗ್ ಅನ್ನ ಕಲ್ತಿರ್ತಕ್ಕಂಥವ್ರು ವಾಲಂಟಿಯರ್ ಆಗಿ ಮಾಸ್ಟರ್ ಟ್ರೈನರ್ಸ್ ಅನ್ನುವ ರೀತಿಯೊಳಗೆ ವರ್ಕ್ ಮಾಡ್ತಕ್ಕಂಥ
ಅವರೇ ಸ್ವಪ್ರೇರಿತರಾಗಿ ಹೊಸದಾಗಿ ಸೈಕಲ್ ಅನ್ನ ಕಲೀಲಿಕ್ಕೆ ಬರ್ತಕ್ಕಂಥವರಿಗೆ ಆ ಸೈಕ್ಲಿಂಗ್ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. Who present themselves, who turn up there in the Sunday best, that is the best dress that they will have, and cycling ಗೆ ಅನುಕೂಲವಾಗುವಂತಹ ಕ್ಲಾತ್ಸ್ ಅನ್ನ ಅವರು ವೇರ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ. You couldn't help being struck by the sheer passion of pro cycling movement. ಇಲ್ಲಿಯವರೆಗೂ ಪ್ರೋ ಸೈಕ್ಲಿಂಗ್ ಅಂದ್ರೆ ಸೈಕ್ಲಿಂಗ್ ಪರವಾಗಿರ್ತಕ್ಕಂಥ, ಸೈಕ್ಲಿಂಗ್ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಇದ್ದದ್ದು ಈಗ ಸೈಕ್ಲಿಂಗ್ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಬೆಳೆದಿರ್ತಕ್ಕಂಥದ್ದು. ಅಂಡ್ ಯೂಶುವಲಿ ದೇ ಕಮ್ ಅಕ್ರಾಸ್, ಇವರೇ ಒಂದು ಪೆನ್ ಮಾಡಿರ್ತಕ್ಕಂಥ ಕಣ್ಣಮಲ್ಲ ಅವರು ಪೆನ್ ಮಾಡಿರ್ತಕ್ಕಂಥ ಅಂದ್ರೆ ಬರೆದಿರುವಂತಹ ಒಂದು ಸಾಂಗ್ ಅನ್ನ ಆಲ್ಮೋಸ್ಟ್ ಆಂಥಮ್ ರೀತಿಯೊಳಗೆ ಹಾಡ್ತಕ್ಕಂಥದ್ದು. ದಟ್ ಈಸ್ ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್, ಮೂವ್ ವಿತ್ ದ ವೀಲ್ ಆಫ್ ಟೈಮ್. ಬದಲಾಗುತ್ತಿರುವ ಸಮಯದೊಂದಿಗೆ ನೀವು ಬದಲಾಗಿರಿ. Come out of your own houses, come out of your age-old thinking, enforce yourself towards empowerment. ತಮಿಳಿನೊಳಗೆ ಈ ಹಾಡನ್ನ ಹಾಡ್ತಾ ಅವರಲ್ಲಿ ಉತ್ಸಾಹವನ್ನ ತುಂಬತಕ್ಕಂತಹ ರೀತಿಯೊಳಗೆ ಈ ಒಂದು ಸಾಂಗ್ ಅನ್ನ ಆಂಥಮ್ ರೀತಿಯೊಳಗೆ ಬಳಸ್ತಾರೆ. A very large number of those trained have come back to help new learners. This is the beauty of this moment. ಇಲ್ಲಿ ಕಲಿತಂತವರು ತಾವೇ ವಾಲಂಟಿಯರ್ ಆಗಿ ವಾಪಸ್ ಹೊಸದಾಗಿರ್ತಕ್ಕಂತಹ ಲರ್ನರ್ಸ್ ಅನ್ನ ಅವರೇ ಅಪ್ರೋಚ್ ಮಾಡಿ ಅವರನ್ನ ಈ ಸೈಕ್ಲಿಂಗ್ ಕ್ಯಾಂಪ್ ಕಡೆಗೆ ಹಾಗೂ ಲಿಟ್ರಸಿ ಡ್ರೈವ್ ಕಡೆಗೆ ಕರ್ಕೊಂಡು ಬಂದಿರ್ತಕ್ಕಂಥ. They were free of charge for Arivali, as they are named as master trainers. There is not only a desire to learn but a widespread perception among them that all women ought to learn cycling. In turn, their experience has enriched literacy movement. So, literary movement ಅನ್ನ ಎನ್ರಿಚ್ ಮಾಡೋ ಸಲುವಾಗಿ ಅಂದ್ರೆ ಆ ಲಿಟ್ರಸಿ ಡ್ರೈವ್ ಏನಿದೆ ಅದು ಗ್ರಾಸ್ ರೂಟ್ ಲೆವೆಲ್ಗೆ ರಿಮೋಟ್ ಪ್ಲೇಸಸ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ರೀಚ್ ಆಗಬೇಕು ಅನ್ನುವ ಕಾರಣಕ್ಕೆ ಅರಿವಳಿ ಟೀಮ್ ಅವರು ಸೈಕ್ಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಇವತ್ತು ಲಿಟ್ರಸಿ ಡ್ರೈವ್ಗೆ ಎಷ್ಟು ಮಟ್ಟದ ಇವತ್ತು ಇನ್ ದ ಸೆನ್ಸ್ 1992-93 ಒಳಗೆ ಲಿಟ್ರಸಿ ಡ್ರೈವ್ಗೆ ಎಷ್ಟು ಹೆಚ್ಚಿನ ಆದ್ಯತೆ ಇದೆಯೋ ಅದಕ್ಕೂ ಹೆಚ್ಚಿನ ಆದ್ಯತೆ ಲರ್ನಿಂಗ್ ಟು ಪೆಡಲ್ ಸೈಕಲ್ ಇರ್ತಕ್ಕಂಥದ್ದು. ಸೈಕ್ಲಿಂಗ್ ಅನ್ನ ಕಲೀಲಿಕ್ಕೆ ಅತಿ ಹೆಚ್ಚಾಗಿರ್ತಕ್ಕಂತಹ ಒಂದು ಉತ್ಸಾಹ ಮಹಿಳೆಯರೊಳಗೆ ತಾವು ಸೈಕ್ಲಿಂಗ್ ಕಲಿಯೋದು ಮಾತ್ರ ಅಲ್ಲ, ಇನ್ನು ಹೆಚ್ಚು ಹೆಚ್ಚು ಮಹಿಳೆಯರಿಗೆ ನಾವು ಸೈಕ್ಲಿಂಗ್ ಅನ್ನ ಕಲಿಸಬೇಕು. ಆ ಮುಖಾಂತರ ಯಾಕಂದ್ರೆ ಸೈಕ್ಲಿಂಗ್ ಅನ್ನ ಕಲಿಸೋದ್ರ ಮುಖಾಂತರ ಇವರು ತುಂಬಾ ಇಟ್ ಹ್ಯಾಸ್ ಇಟ್ಸ್ ಡೈರೆಕ್ಟ್ ರಿಪರ್ಕೇಷನ್ಸ್ ಆರ್ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಡೇ ಟು ಡೇ ಲೈಫ್. ಯಾಕೆಂತಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಆಟೋಮೆಟಿಕಲಿ ಇಸ್ ದಟ್ ದ ಡಿಪೆಂಡೆನ್ಸಿ ಆಫ್ ದೋಸ್ ವುಮೆನ್ ಆನ್ ದೇರ್ ಮೇಲ್ ಕೌಂಟರ್ಪಾರ್ಟ್ಸ್ ರೆಡ್ಯೂಸಸ್. ಸೊ ಆಟೋಮೆಟಿಕಲಿ ಅದು ರೆಡ್ಯೂಸ್ ಆಗಿರೋದ್ರಿಂದ ಒಂದು ಹಂತದೊಳಗೆ ಡಿಪೆಂಡೆನ್ಸಿ ಹೊರಟೋಗೋದ್ರಿಂದ ಸಬಲರಾಗ್ತಕ್ಕಂತಹ ಒಂದು ವ್ಯವಸ್ಥೆಗೆ ಮಹಿಳೆಯರು ಬರ್ತಾರೆ. ಇದು ಅವರು ಗಮನಿಸುತ್ತಿರುವ ಹಾಗಿರುವ ಪ್ರಾಕ್ಟಿಕಲ್ ಯೂಸೇಜ್ ಆಫ್ ಲರ್ನಿಂಗ್ ಸೈಕಲ್. ಅಕ್ಷರ ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಥಿಯರಿಟಿಕಲ್ ಆಗಿ ಪರಿಚಯ ಮಾಡ್ಕೊಡ್ಬೇಕಾಗತ್ತೆ. ನಿಮ್ಮ ಬುದ್ಧಿ ಬೆಳೆಯುತ್ತೆ, ನಿಮ್ಮ ಆಲೋಚನೆ ಕ್ರಮ ಹೆಚ್ಚುತ್ತೆ. ಅಂಡ್ ಅಫ್ಕೋರ್ಸ್ ಇದೆಲ್ಲವೂ ಸತ್ಯವಾದರೂ ಕೂಡ ಅದನ್ನ ಅವರು ತುಂಬಾ ಬೇಗ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೈಕ್ಲಿಂಗ್ ಕಲಿಯೋದ್ರಿಂದ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಪುರುಷರನ್ನ ಅವಲಂಬಿಸುವ ಅವಶ್ಯಕತೆ ಇಲ್ಲ ಅನ್ನೋದು ಯಾವ ಕ್ಷಣ ಅವರು ಸೈಕ್ಲಿಂಗ್ ಕಲಿತಾರೋ ಆಗ ತಕ್ಷಣಕ್ಕೆ ಅವರಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಇಂದಾಗಿ ಅವರೇ ವಾಲಂಟಿಯರ್ ಆಗಿ ತಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂತಹ ಮಹಿಳೆಯರಿಗೆ ಈ ಸೈಕ್ಲಿಂಗಿನ ಅನುಕೂಲಗಳನ್ನ ಪರಿಚಯಿಸ್ತಿರೋದನ್ನ ನಾವು ಗಮನಿಸ್ತೇವೆ. ಆ ರೀತಿಯೊಳಗೆ ಅರಿವಳಿ ನಮಗೆ ಮಾಸ್ಟರ್ ಟ್ರೈನರ್ಸ್ ಆಗಿ ಅಂದ್ರೆ ಫಸ್ಟ್ ಯಾರು ಸೈಕ್ಲಿಂಗ್ ಅನ್ನ ಕಲಿತಿದ್ರು ಅವರು ಸೆಕೆಂಡ್ ಮತ್ತು ಥರ್ಡ್ ಟೈಮ್ ಸೈಕ್ಲಿಂಗ್ ಅನ್ನ ಕಲಿತಿರ್ತಕ್ಕಂಥವರಿಗೆ ಅವರೇ ವಾಲಂಟಿಯರ್ ಆಗಿ ಕರೆತರ್ತಿರೋದ್ರಂತೆ ಅವರೇ ವಾಲಂಟಿಯರ್ ಆಗಿ ಅವರಿಗೆ ಸೈಕ್ಲಿಂಗ್ ಅನ್ನ ಕಲಿಸ್ತಾ ಇದ್ದಾರೆ. ಇದರಿಂದ ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ಒಂದು ಮೇಜರ್ ಬದಲಾವಣೆ ಏನು ಅಂತ ಹೇಳಿದ್ರೆ, ಹ್ಯಾಸ್ ಶೀಲಾ ರಾಣಿ ಚಹಕರ್
rightly thought about it, cycling drive ನ ಗ್ರಾಫ್ ಯಾವ ಮಟ್ಟಕ್ಕೆ ರೈಸ್ ಆಗ್ತಾ ಇದೆಯೋ ಅದರ ಜೊತೆಯೊಳಗೇನೆ ವುಮನ್ ಲಿಟ್ರಸಿ ರೇಟ್ ಗ್ರಾಫ್ ಕೂಡ ರೈಸ್ ಆಗ್ತಾ ಇದೆ. ಯಾವ ರೀತಿ ಸೈಕ್ಲಿಂಗ್ ಕಲಿತು ನೀವು ಆಗಿದ್ದೀರೋ, ಯಾವ ರೀತಿ ನಿಮ್ಮ ಡಿಪೆಂಡೆನ್ಸಿ ಆನ್ ದ ಮೇಲ್ ಕೌಂಟರ್ ಪಾರ್ಟ್ಸ್ ಆಫ್ ಯುವರ್ ಓನ್ ಫ್ಯಾಮಿಲಿ ಒಂದು ಹಂತಕ್ಕೆ ರೆಡ್ಯೂಸ್ ಆಗಿದೆಯೋ, ಅದೇ ರೀತಿ ಅಕ್ಷರಾಭ್ಯಾಸದಿಂದ ಅನೇಕ ಕೆಲಸ ಕಾರ್ಯಗಳನ್ನ ನೀವು ಅವರನ್ನ ಡಿಪೆಂಡ್ ಆಗದೆ ಮಾಡಬಹುದು. ನಾವು ಯು ನೋ ಟು ರೈಡ್ ಬೈಸಿಕಲ್, ಸೊ ಯು ಕ್ಯಾನ್ ಗೋ ಟು ಎನಿ ಪ್ಲೇಸ್ ದಟ್ ಯು ವಿಶ್. ಅದು ಬ್ಯಾಂಕ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ತರಕಾರಿ ಕೊಳ್ಳಿಕ್ಕಾಗಿರ್ಬೋದು, ತರಕಾರಿ ಮಾರಾಟ ಮಾಡ್ಲಿಕ್ಕಾಗಿರ್ಬೋದು, ಈ ರೀತಿ ಯಾವುದೇ ಜಾಗಗಳಿಗೆ ನೀವೇ ಹೋಗ್ಬೋದಾಗಿರೋದ್ರಿಂದ ಅಕ್ಷರ ಜ್ಞಾನವನ್ನ ಪಡೆದು ಬಿಸ್ನೆಸ್ ಏರಿಯಾಗಳಲ್ಲಾಗಿರ್ಬೋದು, ಸ್ಕೂಲ್ಸ್ಗಳಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದೇ ಸೆಕ್ಟರ್ಗಳಲ್ಲಿ ನೀವೇ ಕಮ್ಯುನಿಕೇಟ್ ಮಾಡಬಹುದು, ನಿಮ್ಮ ಕೆಲಸವನ್ನ ನೀವೇ ನಿರ್ವಹಿಸ್ಕೋಬಹುದು ಅನ್ನುವ ಅರಿವನ್ನ ಅವರು ಈ ಮುಖಾಂತರ ಮೂಡಿಸ್ತಾ ಇದ್ದಾರೆ. ಅಂಡ್ ಸೊ ಆ ಒಂದು ಏನು ಗ್ರಾಫ್ ರೇಟ್ ಕಡಿಮೆ ಏನಿತ್ತು ಅದು ಲಿಟ್ರಸಿ ಡ್ರ್ಯಾಗ್ನ ಗ್ರಾಫ್ ರೇಟ್ ಕೂಡ ರೈಸ್ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ಲಿಟ್ರರಿ ಮೂವ್ಮೆಂಟ್ ಏನಿದೆ ಅದು ಕೂಡ ಇಂಪ್ರೂವ್ ಆಗ್ತಿರೋದು. ದ ರೀಸನ್ ಫಾರ್ ದಿಸ್ ಇಸ್ ದಟ್ ದ ನ್ಯೂ ಸೈಕ್ಲಿಸ್ಟ್ ಆರ್ ಬೌಂಡ್ ಈವನ್ ಮೋರ್ ಪ್ಯಾಷನೇಟ್ಲಿ ದ್ಯಾನ್ ಬಿಫೋರ್ ಟು ಅರಿವಲ್. ಅಂದರೆ ಇವತ್ತಿನ ನ್ಯೂ ಸೈಕ್ಲಿಸ್ಟ್, ಈಗ ಹೊಸದಾಗಿ ಸೈಕ್ಲಿಂಗ್ ಕಲಿತಿರೋರು ಈ ಹಿಂದೆ ಸೈಕ್ಲಿಂಗ್ ಕಲಿತಿದ್ದಂಥವ್ರಿಗಿಂತಲೂ ಹೆಚ್ಚಾಗಿರ್ತಕ್ಕಂತಹ ಒಂದು ವಾಟ್ ಯು ಕಾಲ್ ಆಸ್ ಪ್ಯಾಷನ್, ಅಂದರೆ ಆಸಕ್ತಿಯನ್ನು ತೋರಿಸ್ತಿರ್ತಕ್ಕಂಥದ್ದು. ಆ್ಯಂಡ್ ಹಿಯರ್ ಆಸ್ ಐ ಸ್ಪೋಕ್ ಟು ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ಇಟ್ಸೆಲ್ಫ್, ಇದು 1992 ಪುಟುಕೊಟ್ಟಾಯಲ್ಲಿ ಆದಂತಹ ಒಂದು ಬದಲಾವಣೆ. ಅಂದರೆ ಈ ಒಂದು ಬದಲಾವಣೆಯ ಹಿಂದೆ ಇರ್ತಕ್ಕಂತಹ ಮುಖ್ಯ ವ್ಯಕ್ತಿ ಯಾರು ಅಂತ ಹೇಳಿದರೆ, ಪುಟುಕೊಟ್ಟಾಯ್ ಡಿಸ್ಟ್ರಿಕ್ಟ್ನಲ್ಲಿ ಅಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ DC ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಶೀಲಾರಾಣಿ ಚೋಳ್ಕರ್. It is her idea in the year 1991 to train female activists so that literacy would reach women in the interior. So remote villageಗಳಿಗೆ ಲಿಟ್ರಸಿ ಡ್ರೈವ್ ಅನ್ನ ತಲುಪಿಸಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಾಗ್ತಕ್ಕಂಥದ್ದು ಫಿಮೇಲ್ ಆಕ್ಟಿವಿಸ್ಟ್ಸ್ ಇಂದ. ಸೊ ಫಸ್ಟ್ ಥಿಂಗ್ ದಟ್ ಶಿ ಥಾಟ್ ವಾಸ್ ಟು ಟೀಚ್ ಫಿಮೇಲ್ ಆಕ್ಟಿವಿಸ್ಟ್ಸ್ ಟು ರೈಡ್ ಬೈಸಿಕಲ್ಸ್. ಅವರ ಮುಖಾಂತರ ಲಿವಿಂಗ್ ಎಕ್ಸಾಂಪಲ್ಸ್ಗಳನ್ನು ಸೆಟಪ್ ಮಾಡಿ ಆ ಲಿವಿಂಗ್ ಎಕ್ಸಾಂಪಲ್ಗಳ ಮುಖಾಂತರ ಯಾವ ಮಟ್ಟದ ಬದಲಾವಣೆ ನಮ್ಮ ಜೀವನದೊಳಗೆ ನಾವು ರೂಪಿಸ್ಕೋಬಹುದು, ಯಾವ ಮಟ್ಟದೊಳಗೆ ನಮ್ಮ ಬದುಕಿನೊಳಗೆ ಬದಲಾವಣೆಯನ್ನು ನಾವು ತಂದ್ಕೋಬಹುದು ಅನ್ನುವ ಪ್ರಾಕ್ಟಿಕಲ್ ಪ್ರೆಸೆಂಟೇಷನ್ ಅನ್ನು ಕೊಡ್ತಕ್ಕಂಥದ್ದು. ಆ ಪ್ರಾಕ್ಟಿಕಲ್ ಪ್ರೆಸೆಂಟೇಷನ್ ಇಂದ ಇನ್ಸ್ಪೈರ್ ಆಗ್ಬೋದಾಗಿರ್ತಕ್ಕಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಾಗತ್ತೆ. ಹಾಗಾಗಿ ಅವರು ಸೈಕ್ಲಿಂಗ್ ಕಡೆಗೆ ಒಲವು ತೋರಿಸ್ತಾರೆ. ಅಂಡ್ ಇನ್ ಟರ್ನ್ ಇಟ್ ವುಡ್ ಡೆಫಿನೆಟ್ಲಿ ಲೀಡ್ ಟುವರ್ಡ್ಸ್ ದಿ ಇಂಪ್ರೂವ್ಮೆಂಟ್ ಆಫ್ ಲಿಟ್ರಸಿ ಡ್ರೈವ್. ಸೊ she also included mobility as a part of literacy drive. And to support this mobility, she flowed from the fact that she actually understood that the lack of mobility is the major reason that the lack of mobility among women plays a major role in this undermining their confidence. ಹಾಗಾಗಿ ಅಂದರೆ ಶಿಕ್ಷಣದಿಂದ ಅವರು ವಂಚಿತರಾಗ್ತಿರೋದಕ್ಕೆ ಮುಖ್ಯ ಕಾರಣವೇನು? ಅಫ್ಕೋರ್ಸ್ ದೇರ್ ಡಿಪೆಂಡೆನ್ಸಿ ಆನ್ ದೇರ್ ಮೇಲ್ ಕೌಂಟರ್ಪಾರ್ಟ್ಸ್. ಯಾಕೆ ಅವರು ಡಿಪೆಂಡೆಂಟ್ ಆಗಬೇಕಾಗಿದೆ ಅಂತ ಹೇಳಿದರೆ, ಅವರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆ ಬೇರೆ ಯಾವುದೇ ಆಲ್ಟರ್ನೇಟ್ ಮಾರ್ಗಗಳು ಇಲ್ಲದೆ. ಸೊ ಶಂಕರ್ ಪುಶ್ ದ ಬ್ಯಾಂಕ್ಸ್, ಅಲ್ಲಿಯ ಕೋಆಪರೇಟಿವ್ ಬ್ಯಾಂಕ್ಸಿಗೆ, ಅಂದರೆ ಈಗ ಇಂಟ್ರೆಸ್ಟ್ ಇಲ್ಲದೆ ಇರುವ ರೀತಿಯೊಳಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗ ಬೇರೆ ಬೇರೆ ವರ್ಗಕ್ಕೆ, ಅಂದರೆ ಎಕನಾಮಿಕಲಿ ಡೌನ್ ಟ್ರಾಡನ್ನಲ್ಲಿರ್ತಕ್ಕಂತಹ ಬಿಲೋ ಪಾವರ್ಟಿ ಲೈನ್ ಒಳಗಿರ್ತಕ್ಕಂತಹ ಸೆಕ್ಷನ್ ಆಫ್ ಸೊಸೈಟಿಗೆ ಇಂಟ್ರೆಸ್ಟ್ ರಹಿತ, ಅಂದರೆ ಬಡ್ಡಿ ರಹಿತ ಸಾಲ ಏನು ಕೊಡುತ್ತೋ ಸರ್ಕಾರ, ಆ ರೀತಿಯೊಳಗೆ ಬಡ್ಡಿ ರಹಿತ ಸಾಲದ ಯೋಜನೆಯನ್ನ ಇವರಿಲ್ಲಿ ರೂಪಿಸಿದರು.
ಡಿಸೈನ್ ಮಾಡಿದ್ರು. ಆ ಬಡ್ಡಿ ರಹಿತ ಸಾಲವನ್ನು ಕೊಡುವಂತೆ ಅವರು ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಇನ್ಸಿಸ್ಟ್ ಮಾಡಿದರು. ಅಂಡ್ thus she pushed the banks to give loans for women to buy cycles. She also got each block to accept specific duties in promoting the drive. ಕೇವಲ ಬ್ಯಾಂಕ್ಗಳಿಗೆ ಸಾಲವನ್ನ ಕೊಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಷ್ಟೇ ಅಲ್ಲ, ಆ ಸಾಲವನ್ನ ದಟ್ ಈಸ್ ಫಾರ್ ದ ಪರ್ಟಿಕ್ಯುಲರ್ ಪರ್ಪಸ್ ಆಫ್ ಪರ್ಚೇಸಿಂಗ್ ಬೈಸಿಕಲ್ಸ್ ಟಾರ್ಗೆಟ್ಗಳನ್ನು ಕೊಟ್ಟರು ಬ್ಯಾಂಕ್ಗಳಿಗೆ. ಅವರು ತಮ್ಮ ಬಳಿ ಬರ್ತಕ್ಕಂಥ ಗ್ರಾಹಕರೊಳಗೆ ಈ ಮೊಬಿಲಿಟಿಯ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು. ಆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ವುಮೆನ್ ಈ loans that they get from bank for the particular reason of purchasing bicycles na encourage ಮಾಡುವಂತೆ ಮಾಡಿದ್ರು. And she happens to be the top official of the district. She actually gave a personal touch, that is personal attention to it. ಹಾಗಾಗಿ ಮೊಬಿಲಿಟಿ ಡ್ರೈವ್ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಫಸ್ಟ್ the activists learned cycling, then neo-literates wanted to learn, and later it's like every woman wanted to learn. ಮೊದಲಿಗೆ ಅರಿವಳಿಯ ಕಂಪನಿ ಏನಿದೆ, ಆ ಅರಿವಳಿಯ ಕಂಪನಿಯೊಳಗೆ ಲಿಟ್ರಸಿ ಡ್ರೈವ್ ಒಳಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಆಕ್ಟಿವಿಸ್ಟ್ಸ್ ಏನಿದ್ದಾರೆ ಅವರು ಸೈಕ್ಲಿಂಗ್ ಅನ್ನ ಕಲಿತು. ಅವರ ಮುಖಾಂತರ ಲಿಟ್ರಸಿಯನ್ನ ಅಂದ್ರೆ ಸಾಕ್ಷರತರಾಗಬೇಕು ಅನ್ನುವ ಒಂದು ಉದ್ದೇಶದಿಂದ ಅವರ ಬಳಿ ನೋಂದಾಯಿಸಿಕೊಂಡಂತಹ ಮಹಿಳೆಯರು ಸೈಕ್ಲಿಂಗ್ ಅನ್ನ ಕಲಿತು. ಅದಾದ ನಂತರ ಸಾಕ್ಷರರು ಅಥವಾ ಅನಕ್ಷರಸ್ಥರು, irrespective of whatever area of work that they have in their life, irrespective of their work pattern, almost all women across the district now began to show interest in learning cycle. ಅದಕ್ಕೆ ಉದಾಹರಣೆ ನಿದರ್ಶನ ಏನು, ಕೇವಲ ಸ್ಕೂಲ್ ಟೀಚರ್ ಅಷ್ಟೇ ಅಲ್ಲ, ಒಬ್ಬ ಕ್ವಾರಿ ವರ್ಕರ್ ಕೂಡ ಸೈಕ್ಲಿಂಗ್ ಅನ್ನ ಕಲಿತಿರ್ತಕ್ಕಂಥದ್ದು. ನಾಟ್ ಸರ್ಪ್ರೈಸಿಂಗ್ಲಿ ದಿಸ್ ಲೆಡ್ ಟು ಅ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್. ಸೊ ಬ್ಯಾಂಕ್ ಅಲ್ಲಿ ಲೋನ್ ಸಿಗ್ತಾ ಇದೆ, ಇವರು ಸೈಕಲ್ ಅನ್ನ ಪರ್ಚೇಸ್ ಮಾಡಬಹುದು, ಸೈಕ್ಲಿಂಗ್ ಅನ್ನ ಕಲಿಬಹುದು, ಈ ಮುಖಾಂತರ ಮೊಬಿಲಿಟಿಯನ್ನ ಪಡ್ಕೋಬಹುದು, ಸ್ವಾವಲಂಬಿಗಳಾಗಬಹುದು, ಇದರ ಮುಖಾಂತರ ಅವರು ಸಾಕ್ಷರರಾಗಬಹುದು, ತಮ್ಮ ಬದುಕನ್ನ ಕಟ್ಕೋಬಹುದು ಅನ್ನೋದೇನಿದೆ. ಹಾಗಾಗಿ ಈ ಒಂದು ಪಾಸಿಟಿವ್ ಆಗಿರ್ತಕ್ಕಂತಹ ವೇ ಅಲೆ ಮೂಡಿದ್ರಿಂದಾಗಿ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ ಕೂಡ ನಾವಲ್ಲಿ ಗಮನಿಸ್ಕೋಬಹುದು. ಅಂಡ್ ನಾವೀಗಾಗಲೇ ಹೇಳಿರೋ ಹಾಗೆ some of them even chose for jet cycle because of the additional bar that it has. ಒಂದು ಅಡಿಷನಲ್ ರಾಡ್ ಇರುತ್ತೆ ಜೆಟ್ ಸೈಕಲ್, ಅದಕ್ಕೆ ಸೀಟ್ ಅನ್ನ ಫಿಕ್ಸ್ ಮಾಡಿಕೊಂಡು they can use it as a multitask vehicle. And some women preferred jet cycle as this has an additional bar from seat to the handle. You can sit a child on that, and along with this thousands of women ride jet cycle. Thousands of others dream of the day they will be able to afford any bicycle at all. ಸಾಲವನ್ನ ಪಡ್ಕೊಂಡು ನಾವು ಅದನ್ನ ತೀರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಆಲೋಚನೆಯೊಳಗೆ, ಅಂತ ಮನಸ್ಥಿತಿಯೊಳಗೆ ಇರ್ತಕ್ಕಂಥವ್ರು ಸೈಕಲ್ ಅನ್ನ ಕೊಂಡ್ಕೊಂಡ್ರು. ಇನ್ನು ಜಮೀಲಾ ಬೇಬಿ ಅಂತವರು ಸೈಕಲ್ ಅನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು ಬಾಡಿಗೆ ಸೈಕಲ್ ಅನ್ನ ಓಡಿಸ್ತಾ ಇದ್ದಾರೆ. ಬಟ್ ಸೈಕಲ್ ಬಗ್ಗೆ ಆಸೆ, ಆಶಯ, ಉತ್ಸಾಹ ಅಂತೂ ಮೂಡಿರ್ತಕ್ಕಂಥದ್ದು ಸತ್ಯಾಂಶ. And to present to the world that this humble vehicle can bring about a huge amount of change in the lifestyle and the living condition of women. Women empowerment ಗೆ ಹಂಬಲ್ ವೆಹಿಕಲ್ ಸೈಕಲ್ ಕೂಡ ಕಾರಣ ಆಗತ್ತೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಾವು ಈ ಪಾಠದ ಅಥವಾ ಈ ಎಸೆ ಆರಂಭದೊಳಗೆ ನೋಡಿದಂತ ಥೌಸಂಡ್ಸ್ ಆಫ್ ವುಮೆನ್ ಜಿಪ್ ಅಲಾಂಗ್ ದ ರೋಡ್ ನೋಡಿದ್ವಿ, ಅದು ಈ ಪರ್ಟಿಕ್ಯುಲರ್ ಇವೆಂಟ್. That is on the International Women's Day in the year 1992. About 1,100
presented their newly learned skill, that is skill of cycling. This district never be the same. Yakandre on that particular day, Puchukottai recorded Guinness record as such. Flags on the handlebars, bells ringing, over 1,500 female cyclists took Puchukottai by storm. That all-women cycle rally stunned the town's inhabitants with its massive show. And ಇದು ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರಿತು ಅಂತ ಹೇಳಿದ್ರೆ, ಈ ಒಂದು ಆಕ್ಟ್ಗೆ ಮನ್ನಣೆಯನ್ನ ಕೊಟ್ಬಿಟ್ಟು ಯುನಿಸೆಫ್ ಅವರು ಆ ಅರಿವಳಿ ಯಕ್ಕಂ ಟೀಮಿನಲ್ಲಿರ್ತಕ್ಕಂಥ ಮಾಸ್ಟರ್ ಟ್ರೈನರ್ಸ್ ಆಗಿ ಕೆಲಸ ಮಾಡಿದ್ರು. ಅವರಿಗೆ ಪ್ರೋತ್ಸಾಹವೆಂಬಂತೆ 50 ಮಾಸ್ಟರ್ ಟ್ರೈನರ್ಸ್ಗೆ ಮೊಪೆಟ್ಸ್ ಅನ್ನು, ಅಂದ್ರೆ ಅಂದಿನ ಕಾಲದ ಲೂನಾ ಅಂತ ಹೇಳ್ತಿದ್ವಲ್ಲ, ಲೂನಾವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ದಟ್ ದೇ ಕ್ಯಾನ್ ರೀಚ್ more remote places and thus they can help more and more women to become empowered. What did the males think? ಈ ಒಂದು ಆಕ್ಟ್ ಆಫ್ ಸೈಕ್ಲಿಂಗ್ ಬಗ್ಗೆ ಮೇಲ್, ದಟ್ ಈಸ್ ನಮ್ಮದು ಪುರುಷ ಪ್ರಧಾನ ಸಮಾಜವಾಗಿರೋದ್ರಿಂದ ವಾಟ್ ಡಿಡ್ ಮೇಲ್ಸ್ ಥಿಂಕ್ ಅನ್ನೋದು ಪಿ ಸಾಯಿನಾಥ್ ಅವರ ಒಂದು ಆ ಒಂದು ಆಂಗಲ್ ಅನ್ನ ಇಲ್ಲಿ ಆಡ್ ಮಾಡಿರುತ್ತೆ ಅನಿಸುತ್ತೆ. ವಾಟ್ ಡಿಡ್ ಮೇಲ್ಸ್ ಥಿಂಕ್? ಒನ್ ಹ್ಯಾಡ್ ಟು ಅಪ್ರೂವ್ ವಾಸ್ ಎನ್ ಕನಕರಾಜನ್. ಹೂ ಇಸ್ ಎನ್ ಕನಕರಾಜನ್? He is the owner of Ram Cycles. This single dealer saw a rise of over 350%. 350 cycles alla, 350% in the sale of ladies cycle. 350% of rise in the sale of ladies cycle in 1 year. ಇವರ ಪ್ರಕಾರ ಅವ್ರು ಕೊಡ್ತಿರ್ತಕ್ಕಂಥ ಫಿಗರ್ಸ್ ಕಡಿಮೆಯೂ ಇರ್ಬೋದು. ಯಾಕಂತ ಹೇಳಿದ್ರೆ ದಿಸ್ ಫೆಲೋ, ದಟ್ ಇಸ್ ಎಸ್ ಕನಕರಾಜನ್, ಕನ್ಸಿಡರ್ಸ್ ಸಾಯಿನಾಥ್ ಹಿಯರ್ ಆಸ್ ಸೇಲ್ಸ್ ಟ್ಯಾಕ್ಸ್ ಆಫೀಸರ್. ಹಾಗಾಗಿ ಸೇಲ್ಸ್ ಟ್ಯಾಕ್ಸ್ ಬಗ್ಗೆ ಏನೇ ಪ್ರಶ್ನೆ ಮಾಡ್ತಾರೋ ಅಂತೇಳಿ ಒಂದಷ್ಟು ಕಡಿಮೆ ಫಿಗರ್ಸ್ ಕೂಡ ಕೊಟ್ಟಿರ್ಬೋದು. ಅಥವಾ ಅದ್ರ ಜೊತೆಗೆ ಮೋಸ್ಟ್ ಆಫ್ ವುಮೆನ್ ಪ್ರಿಫರ್ಡ್ ಮೇಲ್ಸ್ ಜೆಂಟ್ ಸೈಕಲ್, ಹಾಗಾಗಿ ಆ ರೈಸ್ ಏನಿದೆ 350, ಅದರ ಜೊತೆಗೆ ಜೆಂಟ್ ಸೈಕಲ್ ಕೂಡ ಹೆಚ್ಚುವಾಗಿ ಮಾರಾಟ ಆಗಿರೋದ್ರಿಂದ ಎಷ್ಟು ಮಟ್ಟದ ಸೈಕಲ್ ಮಾರಾಟ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ನಮಗೆ ಸಿಗದೆ ಹೋದ್ರು ಕೂಡ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ದಟ್ Puchukottai was now in strong. Cycling has changed the very mindset of women of Puchukottai. In any case, not all men were hostile. Hostile ಅಂದ್ರೆ ಇದರ ಬಗ್ಗೆ ವಿರೋಧ ಏನು ದೊಡ್ಡ ಮಟ್ಟಕ್ಕೆ ಎಲ್ಲರೂ ಅದನ್ನು ವಿರೋಧಿಸಿದರು. Some were even encouraged. Muthu Bhaskaran, who actually happens to be a male Arivali Yakkam activist, he wrote a song, a famous song which became the anthem. ಆ ಮುಖಾಂತರ ಅವರು ಸಪೋರ್ಟ್ ಮಾಡಿದ್ರು ಬಹಳಷ್ಟು ಮೇಲ್ ಕೌಂಟರ್ಪಾರ್ಟ್ಸ್ ಆಫ್ ದ ಫ್ಯಾಮಿಲಿ ಟು ಸಪೋರ್ಟೆಡ್ ದಿಸ್ ನ್ಯೂ passion of women. And he says that he comes across or he interviews a woman named Manorami who is just 22 years old. ಅಂದ್ರೆ ಈ ಅರಿವಳಿ ಯಕ್ಕಂ ಟೀಮ್ನೊಳಗೆ ಕೇವಲ ಟೀಚರ್ಸ್ ಅಥವಾ ಅಂಗನವಾಡಿ ಕಾರ್ಯಕರ್ತ ಇವ್ರು ಮಾತ್ರ ಇದ್ದಾರೆ ಅಂತ ಹೇಳಲ್ಲ, ಎಲ್ಲಾ ವರ್ಗದ ಮಹಿಳೆಯರು ಕೂಡ ಒಂದೇ ಅನ್ನೋ ರೀತಿಯೊಳಗೆ ಕೆಲಸ ಮಾಡ್ತಿದ್ದಾರೆ ಅನ್ನುವ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ದಟ್ ಈಸ್ ದ ಬ್ಲೇಸಿಂಗ್ ಹೀಟ್ ಆಫ್ ಕುಡಿಮನೈ ಮಲೈ, which happens to be a remote place where he comes across Manorami, who is just 22 years old. ಇವಳು ಅಲ್ಲಿ ಒಂದು ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಶೀಸ್ ಅ ಕ್ವಾರಿ ವರ್ಕರ್, ಶೀಸ್ ಅ ಕ್ವಾರಿ ಲೇಬರರ್. ಆ ಕ್ವಾರಿ ಲೇಬರರ್ ಕೂಲಿ ಕಾರ್ಮಿಕರು ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅರಿವಳಿಯ ಒಂದು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಇವತ್ತವರೆಗೂ those who know cycling, she says our areas are a little cut off, ಅಂದ್ರೆ ಸ್ವಲ್ಪ ರಿಮೋಟ್ ಆಗಿರ್ತಕ್ಕಂಥ ಜಾಗ. those who know cycling they can be mobile. ಯಾತಕ್ಕಾಗಿ ನೀನು ಅರಿವಳಿಯ
about the popularity of Arivali. And here, P. Sainath notes that just as the observation of an Arivali member in just 1 week, in just a span of one single week in 1992, more than 70,000 women displayed their cycling skills. This is what he was referring to in the beginning of this essay. And impressed by this target, the UNICEF sanctioned 50 mopeds for Arivali activists. And today, cycling definitely has a definite economic implications. ಇದರಿಂದ ಎಕನಾಮಿಕ್ ಆಗಿ ಆರ್ಥಿಕವಾಗಿ ಅವರಿಗೆ ಲಾಭ ಖಂಡಿತವಾಗಿಯೂ ಆಗಿದೆ. ಇಟ್ ಬೋಸ್ಟ್ ಇನ್ಕಮ್. ವೈ? ಬಿಕಾಸ್ ನೌ ದೇ ನೀಡ್ ನಾಟ್ ವೇಟ್ ಫಾರ್ ಎನಿ ಬಸ್ಸಿಗೆ ವೇಟ್ ಮಾಡೋದ್ರಿಂದ ಅವ್ರು ವೇಸ್ಟ್ ಆಗ್ತಿದ್ದಂತಹ ಟೈಮ್ ಕಟ್ ಶಾರ್ಟ್ ಆಗಿದೆ. ಸಮ್ ಆಫ್ ದ ವುಮನ್ ಹಿಯರ್ sell their agricultural or other produce within the group of village. ಯಾವ ಊರುಗಳಿಗೆ ಬಸ್ ಫೆಸಿಲಿಟಿ ಕನೆಕ್ಟಿವಿಟಿ ಇತ್ತು ಆ ಜಾಗಗಳಿಗೆ ಮಾತ್ರ ಹೋಗಿ ಅವರೇನು ತಮ್ಮ ಕ್ರಾಪ್ಸ್ ಅನ್ನ, ತಮ್ಮ ವೆಜಿಟೇಬಲ್ಸ್ ಅಥವಾ ಅದರ್ ಕ್ರಾಪ್ಸ್ ದಟ್ ದೇ ಗ್ರೋ ಇನ್ ದೇರ್ ಬ್ಯಾಕ್ ಯಾರ್ಡ್ ಅಥವಾ ಅವರ ಫೀಲ್ಡ್ಸ್ ಅಲ್ಲಿ ಗ್ರೋ ಮಾಡ್ತಿದ್ದಂತಹ ಕ್ರಾಪ್ಸ್ ಏನು ಸೇಲ್ ಮಾಡ್ತಾ ಇದ್ರು, ಅದು ಇವತ್ತು ಯಾವ ಜಾಗಗಳಿಗೆ ಬಸ್ ಹೋಗೋದಿಲ್ವೋ ಅಲ್ಲಿಯೂ ಕೂಡ ಇವರು ಸೈಕಲ್ ಅನ್ನ ಬಳಸ್ಕೊಂಡು ಆ ಪ್ಲೇಸಸ್ ಅನ್ನ ರೀಚ್ ಮಾಡಬಹುದು. ಸೊ ದೇ ಪ್ಲೇಸ್ ಆಫ್ ದಟ್ ಏರಿಯಾ ಕವರ್ಡ್ ಇವತ್ತು ವಿಸ್ತಾರ ಆಗಿದೆ. ಫಾರ್ ದೆಮ್ ಬೈಸಿಕಲ್ ಕಟ್ಸ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಇನ್ waiting for bus. This is one major benefit that they have witnessed. The second thing is that they can go to any place because they have a bicycle. This is crucial in poorly connected routes. And second thing is that it gives you much more time to focus on selling your produce. ಬಸ್ ಬಂತು, ವಾಪಸ್ ಬಸ್ ಹೋಗುತ್ತೆ. ಆ ಬಸ್ ಹೋಗುವಷ್ಟರೊಳಗೆ ಇನ್ನೂ ಅವರ ಪ್ರೊಡ್ಯೂಸ್ ಸೇಲ್ ಆಗಿರೋದ್ರಿಲ್ಲ. ಆದರೂ ಕೂಡ ಇದು ಬಿಟ್ಟರೆ ಬೇರೆ ಬಸ್ ಇಲ್ಲ ಅನ್ನೋ ಕಾರಣಕ್ಕೆ ತಾವು ತಗೊಂಡು ಬಂದಂತಹ ಪ್ರೊಡ್ಯೂಸ್ ಅನ್ನ ಅಲ್ಲೇ ಬಿಟ್ಟು ಅಥವಾ ವಾಪಸ್ ತಗೊಂಡು ಹೋಗಬೇಕಾದಂತ ಅನಿವಾರ್ಯ ಇತ್ತು. ಬಟ್ ನೌ ದೇ ನೀಡ್ ನಾಟ್ ವೇಟ್ ಫಾರ್ ಬಸ್ ಅಂಡ್ ಸೊ ದೇ ನೀಡ್ ನಾಟ್ ಕಟ್ ಶಾರ್ಟ್. 4 ಗಂಟೆಗೆ ಲಾಸ್ಟ್ ಬಸ್ ಅಂತ ಹೇಳಿ 4 ಗಂಟೆ ಬಸ್ ಹತ್ಕೊಂಡು ಹೋಗಬೇಕಾಗಿಲ್ಲ. ದೇ ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟಿಲ್ ಡಸ್ಕ್. ಮುಸ್ಸಂಜೆ ತನಕ ಕಾಯ್ಬೋದು, ಅಲ್ಲಿ ತನಕ ಅವರ ಪ್ರೊಡ್ಯೂಸ್ ಅನ್ನ ಸೇಲ್ ಮಾಡ್ಬೋದು. ದಟ್ ಈಸ್ ಸೆಕೆಂಡ್ ಬೆನಿಫಿಟ್ ದಟ್ ದೇ ಹ್ಯಾವ್. ಅಂಡ್ ದ ಥರ್ಡ್ ಥಿಂಗ್ ಇಸ್ ದಟ್ ಇಟ್ ಎನ್ಲಾರ್ಜಸ್ ದ ಏರಿಯಾ ದಟ್ ಯು ಕ್ಯಾನ್ ಕಮ್. ಬಸ್ ಹೋಗದೇ ಇರುವ ಜಾಗಕ್ಕೂ ಹೋಗ್ಬೋದು. ಅಂಡ್ ಲಾಸ್ಟ್ಲಿ it increase your leisure time too. That is, ಬಸ್ ನಂತೆ ಇವರು ಕಾಯಬೇಕಾಗಿಲ್ಲ. ಇವರ ಕೆಲಸವನ್ನ ನಿಧಾನವಾಗಿ ಸಮಾಧಾನವಾಗಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು. And so cycle has so many benefits. Why should not we choose this one? The small producers who used to wait for buses are now who are dependent on the fathers or brothers, husband or sons could even reach the bus stop. Now they could cover this particular, they could do their business activities all by their own. They could cover only a limited number of villages. Now they are in a position to extend their area of business. Some walked, ನಡ್ಕೊಂಡು ಹೋಗುವ ನಡಿಗೂ ಕೂಡ ನಡಿಗೆಯಿಂದ ಅವರ ಒಂದು ಸೆಲ್ಲಿಂಗ್ ಲಿಮಿಟ್ಸ್ ಕಡಿಮೆ ಆಗ್ತಾ ಇತ್ತು. ಈಗ ಅದಕ್ಕೂ ಕೂಡ ಸೈಕ್ಲಿಂಗ್ ಆನ್ಸರ್ ಆಗಿದೆ ಹೇಳ್ತಿದ್ದಾರೆ. ಸೊ he feels that cycle has turned to be a boon to most of the village women. Yet he says it would be very wrong to emphasize only economic aspect. ಕೇವಲ ಆರ್ಥಿಕ ಲಾಭಕ್ಕೆ ಅಂತಾನೆ ಅಲ್ಲ, ಕೆಲವರು just people like Fatima, they just spend some money and practice cycling every day just to have the feel of independence. She says that it is not economic to me because I spend money, but
what money do I make from cycling? Actually, I lose money. I can't afford a bicycle, but I hire badge ತಗೊಳ್ತೀನಿ ಅಂತ one every unit just to feel the goodness. So which means economically or non-economical, one thing is for sure that bicycle has brought about a major change in the life condition of women. Women have been empowered through this active learning cycle. It is difficult for women. Cycling ಅನ್ನೋದು ಒಂದು ಅರ್ಬನ್ ಪೀಪಲ್ಗೆ ಈ ಆರ್ಟಿಕಲ್ ಓದಿದಾಗ ಇದೇನಿದು ಸೈಕ್ಲಿಂಗ್ ಬಗ್ಗೆ ಇಷ್ಟು ದೊಡ್ಡ ಕಥೆಯನ್ನು ಹೇಳ್ತಾರೆ, ಇಸ್ ಇಟ್ ಸಚ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತ ಅನ್ನಿಸ್ಬೋದೇನೋ. ಬಟ್ ಸೈಕ್ಲಿಂಗ್, ಲರ್ನಿಂಗ್ ಟು ರೈಡ್ ಅ ಬೈಸಿಕಲ್ ಇಸ್ ಲೈಕ್ ಕ್ಲೈಂಬಿಂಗ್ ಹಿಮಾಲಯನ್ ಮೌಂಟೇನ್ ರೇಂಜಸ್. ಅಷ್ಟು ದೊಡ್ಡ ಸಾಧನೆ ಮಾಡಿದಂತೆ ಹೇಳಿ ಇಲ್ಲಿ ಎನ್ ಕನ್ನಡದಲ್ಲಿ ಹೇಳ್ತಿರೋ ಮಾತನ್ನು ನಾವು ಇಲ್ಲಿ ಪಿ ಸೈನ್ ಕೋಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಸ್ಕ್ರಿಪ್ಟ್ ನೊಳಗೆ ದಟ್ ಇಸ್ 1992 ಆದ ನಂತರ ಆಫ್ಟರ್ 2 years 1995 ಏಪ್ರಿಲ್ಗೆ ಇವರು ಮತ್ತೊಮ್ಮೆ ಅದೇ ಪುಟಕೋಟೆಗೆ ಹೋಗಿ ನೋಡ್ತಾರೆ, ಜಸ್ಟ್ ಟು ಸಿ ವೆದರ್ ದಿಸ್ ಡ್ರ್ಯಾಗ್ ವಾಸ್ ಅ ಸಾರ್ಟ್ ಆಫ್ ಗಿಮಿಕ್ ಆರ್ ಇಟ್ ಹ್ಯಾಸ್ ಟ್ರೈಡ್ ಟು ಮೇಂಟೈನ್ ಇಟ್ಸ್ phenomenal attachment or phenomenal drive towards magnetic drive towards cycling ಏನಿದೆ ಅದು ಇವತ್ತೂ ಇದೆನಾ ಅನ್ನೋದನ್ನು ನಾವು ಹುಡುಕಬೇಕು ಅಂತ ಹೋದಾಗ ಇವರು ಗಮನಕ್ಕೆ ಬಂದದ್ದು even after, that is even in the year 1995, the people of Putukota district are showing a sense of attachment or sense of interest in learning to ride a bicycle. So here where there is a V, ಈ ಎಸ್ಸೆಯೊಳಗೆ ಪಿ ಸೈನ್ ಅವರು ಹಂಬಲ್ ವೆಹಿಕಲ್ ಆಗಿರುವಂತಹ ಸೈಕಲ್ ವಿಮೆನ್ ಎಂಪವರ್ಮೆಂಟ್ಗೆ ಯಾವ ರೀತಿ ಕಾರಣವಾಯಿತು ಅನ್ನೋದನ್ನು ತೋರಿಸ್ತಾರೆ. So which means that it is just a proper vision and proper enforcement of that vision. Sheela Rani Chamkar had a vision of improving literacy drive, and so as to improve literacy drive, she thought of alternative ways. She first tapped the problem, the area of locks. She came across or she noticed the problematic areas and she found an apt solution. ಎಲ್ಲ ರಿಮೋಟ್ ಪ್ಲೇಸಸ್ಗೆ ಬಸ್ ಬಿಡ್ತೀವಿ, ಇಟ್ಸ್ ಅನ್ ಅಪೀಲ್ ಟಾಸ್ಕ್. ಆ ತಕ್ಷಣಕ್ಕೆ ಸಾಧ್ಯವಾಗುತ್ತೆ, ಬಟ್ ಬಿಲ್ಡಿಂಗ್ ಕಾನ್ಫಿಡೆನ್ಸ್, ಆ ಕಾನ್ಫಿಡೆನ್ಸ್ ಅನ್ನು ಎನ್ಹಾನ್ಸ್ ಮಾಡ್ತಕ್ಕಂಥದ್ದು, ಎಂಕರೇಜಿಂಗ್ ವುಮನ್ ಟು ಲರ್ನ್ ಬೈಸಿಕಲ್, ಟು ಲರ್ನ್ ಟು ರೈಡ್ ಅ ಬೈಸಿಕಲ್, and supporting women economically, teaching them or educating them about the various kinds of benefits that they can have because of this particular bicycle. These are the things that she actually did. And so, on one hand, you see improvement in the graph of literacy drive, and on the other hand, you see women coming under mobility. ಈ ಮೊಬಿಲಿಟಿ ಕೇವಲ ವುಮೆನ್ನ ಮೊಬಿಲಿಟಿ ಅಲ್ಲ, ಇದು ಮೊಬಿಲಿಟಿ ಆಫ್ ಸೊಸೈಟಿ. ಮೊಬಿಲಿಟಿ ಆಫ್ ಸೊಸೈಟಿ ಅಂದರೆ ಆ ಒಂದು ವ್ಯವಸ್ಥೆಯೊಳಗೆ, ಆ ಸಮಾಜದೊಳಗೆ, ಪೇಟ್ರಿಯಾರ್ಕಲ್ ಡ್ರಿವನ್ ಸೊಸೈಟಿಯೊಳಗೆ ವುಮನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಸಾಧ್ಯವಾಗಿಸುತ್ತದೆ. ಸೊ ದಿಸ್ ಇಸ್ ವೇರ್ ದೇರ್ ಇಸ್ ಅ ವೇ.